ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಸ್ಯಾಟ್ಸಲ್ಲಿ 2025-26ರ ಶೈಕ್ಷಣಿಕ ಸಾಲಿನಿಂದ ವಿದ್ಯಾರ್ಥಿಗಳಿಗೆ 2026-27ನೇ ಶೈಕ್ಷಣಿಕ ಸಾಲಿಗೆ ಪ್ರಮೋಷನನ್ನು ಕೊಡಬೇಕಾದ್ರೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಇದಕ್ಕಿಂತ ಮುಂಚೆ ನಾನು ಫಸ್ಟ್ ವಿಡಿಯೋ ಹಾಕಿದ್ದೆ. ಸೊ ಪ್ರಮೋಷನ್ ಮಾಡೋಕ್ಕಿಂತ ಮುಂಚೆ ನೀವು ಗಮನವನ್ನು ಇಟ್ಕೊಳ್ತಕ್ಕಂಥ ಅಂಶಗಳು, ಸೊ ವಿಶೇಷವಾಗಿ FA SA ಗ್ರೇಡ್ಗಳನ್ನ ಆಗಬೇಕು, ಪಾರ್ಟ್ ಬಿ ಗ್ರೇಡ್ ಆಗಬೇಕು, 12 ತಿಂಗಳ ಅಟೆಂಡೆನ್ಸ್ಗಳನ್ನು ಅಲ್ಲಿ ಹಾಕಿರಬೇಕು. ಸೊ ಜೊತೆಗೆ ಸೆಕ್ಷನ್ ಆಗಿರ್ಬೋದು, ಮೀಡಿಯಮ್ ಆಗಿರ್ಬೋದು, ಲ್ಯಾಂಗ್ವೇಜ್ ಗ್ರೂಪ್ಗಳನ್ನು ಕನ್ಫರ್ಮ್ ಮಾಡಬೇಕು. ಅದಾದ ಮೇಲೆ ನೀವೇನು ಮಾಡಬೇಕು ಅಂತಂದರೆ ಪ್ರಮೋಟ್ ಮಾಡಲಿಕ್ಕೆ ರೆಡಿ ಆಗಬೇಕು. ಅದಾದ ನಂತರ 1 ಡೇ ತೊಗೊಳ್ತದೆ. ಸೊ 1 ದಿನದ ನಂತರನೇ ಏನಾಗ್ತದೆ ಅಂತಂದ್ರೆ ಪ್ರಮೋಷನ್ಗೆ ಎಲಿಜಿಬಲ್ ಆಗ್ತದೆ ಆ ಒಂದು ತರಗತಿಯ ಮಕ್ಕಳು. ಹಾಗಾದರೆ ಸೊ ಇವಾಗ ಈ ವಿಡಿಯೋದಲ್ಲಿ ಪ್ರಮೋಟ್ ಮಾಡ್ತಕ್ಕಂಥ ವಿಧಾನವನ್ನು ನಾನು ನಿಮಗೆ ತಿಳಿಸ್ತೀನಿ. ಸೊ ಫಸ್ಟ್ ನೀವು ಯಾವುದೇ ಒಂದು ಸರ್ಚ್ ಎಂಜಿನ್ಗಳ ಮೂಲಕ ನಿಮ್ಮ ಶಾಲೆಯ ಸ್ಯಾಟ್ಸ್ಗೆ ಬರ್ತೀರಿ. ಸೊ ಯೂಸರ್ ಐ ಡಿ ಹಾಕ್ತೀರಿ, OTP ಬರ್ತದೆ. OTP ಬಂದ ಕೂಡಲೇ ಲೆಫ್ಟ್ ಸೈಡಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ದಲ್ಲಿ ಬಂದ ಕೂಡಲೇ ಪ್ರಮೋಷನ್ ಡೀಟೇಲ್ಸ್ ಅಂತ ಇದೆ. ಓಕೆನಾ? ಆ ಪ್ರಮೋಷನ್ ಡೀಟೇಲ್ಸ್ನ ಮುಂದೆ ಏನಾಗಿದೆ ಅಂದರೆ ಪ್ರಮೋಟ್ ಡೀಟೇಲ್ಸ್ ಅಂತ ಇದೆ. ಇದನ್ನು ನೀವೇನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಓಕೆ, ಸೊ ಪ್ರಮೋಷನ್ ಡೀಟೇಲ್ಸ್ದಲ್ಲಿ ಪ್ರಮೋಟ್ ಡೀಟೇಲ್ಸ್ ಬಂದ ನಂತರ ಇಲ್ಲಿ ನಿಮ್ಗೆ ಏನಾಗ್ತದೆ ಅಂದರೆ ಈ ಪೇಜ್ ಬರ್ತದೆ, ಸರ್ಚ್ ಸ್ಟೂಡೆಂಟ್ಸ್ ಫಾರ್ ಪ್ರಮೋಷನ್ ಅಂತಕ್ಕಂಥದ್ದು ಈ ಒಂದು ಟ್ಯಾಬ್ಗೆ ಕರ್ಕೊಂಡು ಹೋಗ್ತದೆ. ಅಲ್ಲಿ ನೀವೇನು ಮಾಡಬೇಕು, ಯಾವ ತರಗತಿಗೆ ಪ್ರಮೋಟ್ ಮಾಡೋರು ಇದ್ದೀರಲ್ಲ ಅದನ್ನು ನೀವೇನು ಮಾಡಬೇಕು ಅಂತಂದರೆ ಅಲ್ಲಿ ಹಾಕ್ತೀರಿ. ಓಕೆನಾ? ಆ ಪ್ರಮೋಟನ ತರಗತಿಗಳನ್ನು ಕೊಡ್ತೀರಿ. ಆಮೇಲೆ ಇಯರ್ ಸೇಮ್ ಇದೆ 2025-26, ಅದನ್ನು ನೀವೇನು ಮಾಡ್ತೀರಿ ತೊಗೊಳ್ತೀರಿ. ಅದು ಆಟೋ ಡಿಫಾಲ್ಟು ಕೂಡ ಅದೇ ಇರ್ತದೆ. ಆಮೇಲೆ ನೀವೇನು ಮಾಡ್ತೀರಿ ಅಂತಂದರೆ ಸರ್ಚ್ಗೆ ಕೊಡ್ತೀರಿ. ಆವಾಗ ಸರ್ಚ್ಗೆ ಕೊಟ್ಟಿದ ನಂತರ ನಿಮ್ಗೆ ಏನಾಗ್ತದೆ ಅಂತಂದ್ರೆ ಆಲ್ ಸ್ಟೂಡೆಂಟ್ಸ್ ಲಿಸ್ಟ್ ಏನಾಗ್ತದಪ್ಪ ಅಂದರೆ ಕಾಣ್ತದೆ. ನೀವೇನು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಮಕ್ಕಳಿದಾರಲ್ಲ, ಆ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿರ್ತಕ್ಕಂಥ ಹೆಸರು, ಅವರ ತರಗತಿ, ಅವರಲ್ಲಿರ್ತಕ್ಕಂಥ ಒಂದು ಅಟೆಂಡೆನ್ಸ್ ಪರ್ಸೆಂಟೇಜ್ ಏನಾಗ್ತದೆ ನಿಮಗೆ ತೋರಿಸ್ತದೆ. ಓಕೆನಾ? ಸೊ ನೀವೆಲ್ಲ ಏನು ಮಾಡಬೇಕಂದ್ರೆ ಅಟೆಂಡೆನ್ಸ್ ಪರ್ಸೆಂಟೇಜನ್ನು ಕನ್ಫರ್ಮ್ ಮಾಡಬೇಕು. ಇನ್ ಕೇಸ್ ಏನಾದರೂ ಸೊ ರಿಪೋರ್ಟಲ್ಲಿ ಹೋಗಿ ಚೆಕ್ ಮಾಡಿ. ಓಕೆ, ಸೊ ರಿಪೋರ್ಟಲ್ಲಿ ಹೋಗಿ ಚೆಕ್ ಮಾಡಿ ಏನಾದರೂ ಅಪ್ಡೇಟ್ ಆಗಬೇಕು ಆಗಿತ್ತಂದರೆ ಮತ್ತೆ ನೀವು ಬಂದು ಏನು ಮಾಡಬೇಕು, ಅಟೆಂಡೆನ್ಸಲ್ಲಿ ಬಂದು ರಿಸಲ್ಟನ್ನು ಅಪ್ಡೇಟ್ಗಳನ್ನು ಕೊಡ್ಬೋದು. ಅದರಲ್ಲಿ ಏನೂ ಸಮಸ್ಯೆ ಇಲ್ಲ. ಆಮೇಲೆ ಎಲ್ಲ ವಿದ್ಯಾರ್ಥಿಗಳನ್ನ ನೀವೇನು ಮಾಡಿ ಸೆಲೆಕ್ಟ್ ಆಲಿಂದ ತೆಗೆದುಕೊಂಡು ಏನು ಮಾಡಬೇಕು, ಜಸ್ಟ್ ಇಲ್ಲಿ ಪ್ರಮೋಟ್ ಅಂತಕ್ಕಂಥ ಟ್ಯಾಬ್ ಇದೆಯಲ್ಲ ಅಲ್ಲಿ ನೀವೇನು ಮಾಡಬೇಕು, ಅದನ್ನು ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನಾನು ಮಾಡಿದ್ದೀನಿ, ಪ್ರಮೋಟ್ ಅಂತಕ್ಕಂಥ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಆವಾಗ ಏನಾಗ್ತದೆ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ಪ್ರಮೋಟೆಡ್ಗೆ ಏನಾಗ್ತಾರೆ, ಎಲಿಜಿಬಲ್ ಆಗ್ತಾರೆ. ಲಾಸ್ಟ್ ನೀವೇನು ಮಾಡಬೇಕು, ಅಲ್ಲಿ ಸಬ್ಮಿಟನ್ನು ಕೊಡಬೇಕು. ಓಕೆನಾ? ಇಲ್ಲಿ ಸಬ್ಮಿಟ್ ಅನ್ನೋದನ್ನು ನೀವೇನು ಮಾಡಬೇಕು, ಸೆಲೆಕ್ಟ್ ಮಾಡಿ ಕೊಟ್ಟರೆ ಆ ವಿದ್ಯಾರ್ಥಿಗಳು ಏನಾಗ್ತಾರೆ, ಮುಂದಿನ ತರಗತಿಗೆ ಎಲಿಜಿಬಲ್ ಆಗ್ತಾರೆ. ಆವಾಗ ಇಲ್ಲಿ ಏನಾಗ್ತದೆ ಅಂದ್ರೆ ನಿಮಗೆ ಮೇಲೇ ಬಂದು ತೋರಿಸ್ತದೆ ಅದು ಯಾವ ಥರನಾಗಿರ್ತಕ್ಕಂಥದ್ದು ಡೀಟೇಲ್ ಆಗಿದೆ ಅಂತ. ಆಮೇಲೆ ನೀವು ಏನು ಮಾಡಬೇಕು, ಆ್ಯಸ್ ಇಟ್ ಈಸ್ ಮತ್ತು ಅಡ್ಮಿಷನ್ ಡೀಟೇಲ್ಸ್ದಲ್ಲಿ ಬಂದು ಅಡ್ಮಿಷನ್ ಥ್ರೋ ಪ್ರಮೋಷನ್. ಓಕೆ, ಸೊ ಅಡ್ಮಿಷನ್ ಥ್ರೋ ಪ್ರಮೋಷನ್ ಅನ್ನೋದನ್ನು ನೀವೇನು ಮಾಡಬೇಕು, ಅಲ್ಲಿ ಹಾಕಬೇಕು. ಅದಕ್ಕಿಂತ ಮುಂಚೆ ಸೊ ಮತ್ತೆ ನೀವು ಇಲ್ಲಿ ಏನು ಮಾಡಬೇಕಾಗ್ತದೆ, ಲ್ಯಾಂಗ್ವೇಜ್ ಗ್ರೂಪು ಸೆಕ್ಷನ್ಸ್ಗಳನ್ನು ಕೊಡಬೇಕಾಗ್ತದೆ. ಓಕೆನಾ? ಇಲ್ಲಿನೂ ಮತ್ತೇನು ಮಾಡಬೇಕು, ಸೆಕ್ಷನ್ಗಳನ್ನು ಅಸೈನ್ ಮಾಡಬೇಕು. A ಸೆಕ್ಷನ್ ಅಥವಾ B ಸೆಕ್ಷನ್ ಲ್ಯಾಂಗ್ವೇಜ್ ಗ್ರೂಪ್ಗಳನ್ನು ಅಸೈನ್ ಮಾಡಬೇಕು. ಕನ್ನಡ, ಇಂಗ್ಲೀಷು 1st to 5th. ಆಮೇಲೆ ಮೇಲಿನ ಕ್ಲಾಸ್ಗೆ ಯಾವ ಥರನಾಗಿರ್ತಕ್ಕಂಥ ಲ್ಯಾಂಗ್ವೇಜ್ ಗ್ರೂಪ್ ಇದೆ ನೋಡಿ, ಅದನ್ನು ಕೂಡ ನೀವೇನು ಮಾಡ್ಬೋದು, ಸೆಟ್ಟನ್ನು ಮಾಡಿಕೊಂಡು ಅವ್ರಿಗೆ ಅಡ್ಮಿಷನ್ ಥ್ರೋ ಪ್ರಮೋಷನನ್ನು ನೀವೇನು ಮಾಡಬೇಕು ಮಾಡಿ ಮತ್ತು ಅದೇ ಶಾಲೆಯಲ್ಲಿ ನೀವೇನು ಮಾಡಿದರೆ ಅವರಿಗೆ ದಾಖಲಾತಿಯಲ್ಲಿ ಉಳಿಸಿದ ಹಾಗೆ ಆಗ್ತದೆ. ಈ ರೀತಿಯಾಗಿರ್ತಕ್ಕಂಥ ನಾನು ಏನು ಮಾಡಿದ್ದೀನಿ ಅಂತಂದರೆ ನಿಮಗೆ ಪ್ರಮೋಷನನ್ನು SATS ಅಲ್ಲಿ ಪ್ರಮೋಟ್ ಮಾಡ್ತಕ್ಕಂಥ ವಿಧಾನವನ್ನು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಸನ್ನು ತಿಳಿಸಿಕೊಟ್ಟಿದ್ದೀನಿ. ಭಾಳ ಈಸಿ ಇದೆ. ಸೊ ನೀವುಗಳು ಕೂಡ ಅದನ್ನು ಏನು ಮಾಡ್ಬೋದು, ಭಾಳ ಸಿಂಪಲ್ಲಾಗಿ ಅದನ್ನು ಮಾಡಿಕೊಂಡು ಪ್ರಮೋಷನ್ ಕೆಲಸವನ್ನು ಮುಗಿಸ್ಬೋದು. ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿಲ್ಲ. ಬಟ್ ಅದಕ್ಕಿಂತ ಮುಂಚೆ ಮತ್ತೆ ಏನಾದರೂ ಸಮಸ್ಯೆಗಳಂತಂದರೆ ಮತ್ತೆ ನಿಮ್ಮ ತಾಲೂಕಾ ಕಂಪ್ಯೂಟರ್ ಆಪ್ರೇಟರ್ಸ್ ಇರ್ತಾರೆ. ಓಕೆ, ನಿಮ್ಮ ತಾಲೂಕಿನಲ್ಲಿರ್ತಕ್ಕಂಥ BRC ಕೋಆರ್ಡಿನೇಟರ್ ಆಫೀಸಲ್ಲಿರ್ತಕ್ಕಂಥ ಕಂಪ್ಯೂಟರ್ ಪ್ರೋಗ್ರಾಮ್ಗಳ ಹೆಲ್ಪ್ಗಳನ್ನು ಪಡೆದುಕೊಂಡು ಮತ್ತೆ ಏನಾದರೂ ತೊಂದರೆಗಳಾಗಿದ್ದರೆ ಅದನ್ನು ಮಾಡ್ಬೋದು. ಅಥವಾ ಹೆಲ್ಪ್ ಡೆಸ್ಕಲ್ಲಿನೂ ಕೂಡ ನೀವೇನು ಮಾಡ್ಬೋದು, ನಿಮ್ಮ ಸಮಸ್ಯೆಗಳನ್ನು ಬರೆದು ಕಳಿಸ್ಬೋದು ಅಥವಾ ಸ್ಕ್ರೀನ್ಶಾಟ್ಗಳನ್ನು ಸಹಿತನೂ ಕೂಡ ಕಳಿಸ್ಬೋದು. ಇಷ್ಟು ಸ್ಯಾಟ್ಸಲ್ಲಿ ಪ್ರಮೋಷನ್ ಮಾಡ್ತಕ್ಕಂಥ ವಿಧಾನ ಇತ್ತು. ಸೊ ಈ ವಿಡಿಯೋ ಹೇಗೆ ಅನಿಸ್ತಿತ್ತು ಅನ್ನೋದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.